ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಇಂಡಿಯಾದಲ್ಲಿ ಹಾಲಿವುಡ್ ಸಿನಿಮಾಗಳು ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇವೆ ಗೊತ್ತಾ? ಹಾಲಿವುಡ್ ಸಿನಿಮಾಗಳು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದರೆ ನಮ್ಮ ಇಂಡಿಯನ್ ಸಿನಿಮಾಗಳೇ ಹಾಲಿವುಡ್ ಸಿನಿಮಾಗಳಿಗೆ ಎದುರಿ ಅದರ ಅಕ್ಕಪಕ್ಕ ಕೂಡ ರಿಲೀಸ್ ಮಾಡೋಕ್ಕೆ ಭಯ ಪಡ್ತಾ ಇದ್ದಾರೆ. ಈ ವರ್ಷ ಹಾಲಿವುಡ್ ಸಿನಿಮಾಗಳ ಕಲೆಕ್ಷನ್ ನಮ್ಮ ಇಂಡಿಯಾದಲ್ಲಿ ಭಾರಿ ಹೆಚ್ಚಳ ಆಗಿದೆ. ಅದು ಯಾವ ಮಟ್ಟಿಗೆ ಅಂದರೆ, ನಮ್ಮ ಇಂಡಿಯನ್ ಸಿನಿಮಾಗಳಾದ ಬಾಹುಬಲಿ, KGF, ಪುಷ್ಪ, ಕಾಂತಾರ ಅಂತ ದೊಡ್ಡ ದೊಡ್ಡ ಸಿನಿಮಾಗಳ ಥರಾನೇ ಹಾಲಿವುಡ್ ಸಿನಿಮಾಗಳು ಬಾಕ್ಸ್ ಆಫೀಸ್ ಹುಡಿಸ್ ಮಾಡ್ತಾ ಇದೆ. ಸ್ಪೈಡರ್ ಮ್ಯಾನ್ ಅನ್ನೋ ಹಾಲಿವುಡ್ ಸಿನಿಮಾದ ಮೊದಲ ವಾರದ ಕಲೆಕ್ಷನ್ ನಮ್ಮ ಇಂಡಿಯಾದಲ್ಲಿ 334 ಕೋಟಿ. ಈ ಸಿನಿಮಾ ಮೊದಲ ದಿನ 72 ಕೋಟಿ ಕಲೆಕ್ಷನ್ ಮಾಡಿಕೊಂಡಿದೆ. ಇದೊಂದೇ ಅಲ್ಲ ಗೆಳೆಯರೆ, 2026ರಲ್ಲಿ ಸಾಕಷ್ಟು ಹಾಲಿವುಡ್ ಸಿನಿಮಾಗಳು ಎಂದು ನೋಡಿರದ ದೊಡ್ಡ ಸಕ್ಸಸ್ ಕಂಡಿವೆ. ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲಿ 70% ಶೋಗಳನ್ನು ಹಾಲಿವುಡ್ ಸಿನಿಮಾಗಳು ತಗೊಳ್ತಾ ಇದೆ. ವೀಕೆಂಡ್ನ ಲೇಟ್ ನೈಟ್ ಶೋಗಳು ಹಾಲಿವುಡ್ ಸಿನಿಮಾಗಳಿಗೆ ಹೆಚ್ಚಾಗ್ತಾ ಇದೆ. ನಗರ ಸಿಟಿಗಳಲ್ಲಿ ಮಾರ್ನಿಂಗ್ ಶೋಗಳನ್ನು ಕೊಡಲಾಗ್ತಾ ಇದೆ. ಈ ಥರ ಹಾಲಿವುಡ್ ಸಿನಿಮಾಗಳು ನಮ್ಮ ಇಂಡಿಯಾದಲ್ಲಿ ಹಾವಳಿ ಮಾಡ್ತಾ ಇದ್ದರೆ, ನಮ್ಮ ಕನ್ನಡದ ಒಂದು ಸಿನಿಮಾ ಹಾಲಿವುಡ್ನಲ್ಲಿ ಮೇಕಿಂಗ್ ಆಗಿ ಅವ್ರ ಮನೆಗೆ ನುಗ್ತಾ ಇದೆ. ಅವರು ಇಲ್ಲಿ ಬಾಚ್ಕೊಂಡದ್ದನ್ನು ರಾಕಿ ಬಾಯ್ ಅಲ್ಲಿ ಬಾಚ್ಕೊಳ್ತಾನ, ನೋಡೋಣ ಬನ್ನಿ ಗೆಳೆಯರೇ. ನಮ್ಮಲ್ಲಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಹಾಲಿವುಡ್ ಸಿನಿಮಾಗಳು ಕಳೆದ ವರ್ಷದಿಂದ ಕನಿಷ್ಠ 15% ಬಾಕ್ಸ್ ಆಫೀಸ್ನಲ್ಲಿ ಶೇರ್ ತಗೊಳ್ತಾ ಇದೆ. ಇಂಡಿಯನ್ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಆಗೋ ಒಟ್ಟು ಮೊತ್ತದಲ್ಲಿ 15% ಹಾಲಿವುಡ್ ಸಿನಿಮಾಗಳು ತಗೊಂಡು ಹೋಗ್ತಾ ಇದೆ. 2025ರಲ್ಲಿ 1400 ಕೋಟಿಯನ್ನು ಹಾಲಿವುಡ್ ಸಿನಿಮಾಗಳು ಬಾಚಿಕೊಂಡ್ರೆ, ಈ ವರ್ಷ ಅಂದರೆ 2026ರಲ್ಲಿ ಫಸ್ಟ್ ಹಾಫ್ನಲ್ಲಿ 1000 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡ್ಕೊಂಡಿವೆ. ಇನ್ನು ಅವೆಂಜರ್ಸ್ ಡೂಮ್ಸ್ ಡೇ ಜೂನ್ 3 ಅಂತ ಸಿನಿಮಾಗಳು ರಿಲೀಸ್ ಆಗಬೇಕಾಗಿದೆ. ಅದರಲ್ಲೂ ಅವೆಂಜರ್ಸ್ ಡೂಮ್ಸ್ ಡೇ ಸಿನಿಮಾಗೆ ಇಂಡಿಯಾದಲ್ಲಿ ದೊಡ್ಡ ಫ್ಯಾನ್ ಬೇಸೇ ಇದೆ. ಹಾಗಾಗಿ ಈ ವರ್ಷದಲ್ಲಿ 2000 ಕೋಟಿ ಕಲೆಕ್ಷನ್ ಮಾಡ್ತವೆ ಅನ್ನೋ ನಿರೀಕ್ಷೆ ಇದೆ. ಈಗ ರಿಲೀಸ್ ಆಗ್ತಾ ಇರೋ ಟಾಕ್ಸಿಕ್ ಇದೇ ಥರ ಅವ್ರ ದೇಶದಲ್ಲಿ ಮ್ಯಾಜಿಕ್ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಓವರ್ ಥಿಂಕಿಂಗ್ ಅಂತ ಅನಿಸ್ಬೋದು. ಆದರೆ ಹೇಳೋಕೆ ಆಗಲ್ಲ. KGF ಚಾಪ್ಟರ್ 1 ರಿಲೀಸ್ ಆದಾಗ ಶಾರುಖ್ ಖಾನ್ ರವರ ಝೀರೋ ಸಿನಿಮಾನ KGF ಚಾಪ್ಟರ್ 1 ಹಿಂದಕ್ಕುತ್ತೆ ಅಂತ ನಾವು ಆವಾಗ ಅಂದ್ಕೊಂಡಿದ್ರೆ ಅದು ಕೂಡ ಓವರ್ ಥಿಂಕಿಂಗೇ ಆಗ್ತಾಯಿತ್ತು. ನೋಡಿ, ಅದು ಸಾಧ್ಯವಾಗಲಿಲ್ವಾ? ಸುಮಾರು 10 ವರ್ಷಗಳ ಹಿಂದೆ ಯಾರಾದರೂ ಊಹೆ ಮಾಡಿದ್ರೆ ಕನ್ನಡದ ಒಂದು ಸಿನಿಮಾ 1000 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡ್ಕೊಳ್ಳುತ್ತೆ ಅಂತ? ಇದು ಹಾಗೆ ಹೇಳೋಕೆ ಆಗಲ್ಲ. ಯಾಕೆಂದರೆ ಯಶ್ ಅವರ ವಿಷನ್ಸೇ ಬೇರೆ. ಯಶ್ ಅವರು ಮನಸ್ಸು ಮಾಡದೇ ಇದ್ದಿದ್ರೆ KGF ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ತಾನೆ ಇರಲಿಲ್ಲ. ಡೈರೆಕ್ಟರ್ ಪ್ರಶಾಂತ್ ನೀಲ್, ಪ್ರೊಡ್ಯೂಸರ್ ಎಲ್ಲ ಕನ್ನಡಕ್ಕೆ ಅಷ್ಟೇ ಸಿನಿಮಾ ಮಾಡಿದರು. ಆದರೆ ಸಿನಿಮಾದ ಮೇಕಿಂಗ್ ನೋಡಿ ಈ ಸಿನಿಮಾ ಪ್ಯಾನ್ ಇಂಡಿಯಾ ಕ್ಲಿಕ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ನಲ್ಲಿ ಒತ್ತಾಯ ಮಾಡಿ KGFನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು. ಅಂಥದ್ರಲ್ಲಿ ಟಾಕ್ಸಿಕ್ ಸಿನಿಮಾಗೆ ಯಶ್ ಅವರು ಬರೀ ಆ್ಯಕ್ಟರ್ ಮಾತ್ರ ಅಲ್ಲ, ಪ್ರೊಡ್ಯೂಸರ್, ರೈಟರ್, ಡೈರೆಕ್ಷನ್ನಲ್ಲೂ ಕೂಡ ಅವರ ಗಮನ ಇದ್ದೇ ಇರುತ್ತೆ. ಇಂಥ ಒಬ್ಬ ಆ್ಯಕ್ಟರ್ ಹಾಲಿವುಡ್ನಲ್ಲಿ ಮೇಕಿಂಗ್ ಮಾಡಿದ್ದಾರೆ ಅಂದರೆ ಏನೋ ಒಂದು ಇದ್ದೇ ಇರುತ್ತೆ ಅಲ್ವಾ? ಸುಖ ಸುಮ್ಮನೆ ಅಂತೂ ಮಾಡಿರಲ್ಲ ಬಿಡಿ. ಈ ಸಿನಿಮಾ ಏನಾದರೂ ಹಾಲಿವುಡ್ನಲ್ಲಿ ಕ್ಲಿಕ್ ಆಗಿಬಿಟ್ರೆ ಯಶ್ ಹಾಲಿವುಡ್ನಲ್ಲೂ ಸ್ಟಾರ್ ಆಗಿಬಿಡ್ತಾರೆ. ಗೆಳೆಯರೆ, ಟಾಕ್ಸಿಕ್ ಹಾಲಿವುಡ್ನಲ್ಲಿ ದೊಡ್ಡ ಸಕ್ಸಸ್ ಆಗಲೇಬೇಕು ಅಂತಲೇ ನಾನು ಬಯಸ್ತೀನಿ. ಯಾಕಂದರೆ ಸ್ಪೈಡರ್ ಮ್ಯಾನ್, ಆಬ್ಸೆಷನ್ಸ್, ಒಡಿಸ್ಸಿ, ಪ್ರಾಜೆಕ್ಟ್ ಹೈಲ್ ಮೇರಿ ಅಂತ ಸಿನಿಮಾಗಳು ನಮ್ಮ ದುಡ್ಡನ್ನು ಎಷ್ಟು ತಗೊಂಡೋಗಿವೆ ಗೊತ್ತಾ? 2026ರ ಮೇನಲ್ಲಿ ತೆರೆಕಂಡಂತಹ ಆಬ್ಸೆಷನ್ಸ್ ಸಿನಿಮಾ 7 ಕೋಟಿ ಬಜೆಟ್ನಲ್ಲಿ ತಯಾರಾಗಿ ನಮ್ಮ ಇಂಡಿಯಾದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡ್ಕೊಂಡಿದೆ. ಗೆಳೆಯರೆ, ಈ ಸಿನಿಮಾ ರಿಲೀಸ್ ಆದ ಮೊದಲ ದಿನ ಬರೀ 1,75,00,000 ಅಷ್ಟೇ ಕಲೆಕ್ಷನ್ ಮಾಡಿದ್ದು. ಆದರೆ ಅದೇ ಸಿನಿಮಾ ಇಂಡಿಯಾದಲ್ಲಿ 100 ಕೋಟಿ ಮಾಡುತ್ತೆ ಅಂದರೆ ಲೆಕ್ಕ ಹಾಕಿ. ಇದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಮುಂದೆ ಮಾತಾಡ್ತೀನಿ. 2026ರ ಮಾರ್ಚ್ ತಿಂಗಳಲ್ಲಿ ಪ್ರಾಜೆಕ್ಟ್ ಹೈಲ್ ಮೇರಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಈ ಸಿನಿಮಾ ದುರಂಧರ್ ಅಬ್ಬರದ ಮಧ್ಯ ಕೂಡ 90 ಕೋಟಿ ಕಲೆಕ್ಷನ್ ಮಾಡ್ಕೊಂಡಿದೆ. 2026ರ ಜುಲೈನಲ್ಲಿ ದ ಒಡಿಸ್ಸಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಇದು 210 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡ್ಕೊಂಡಿದೆ. ಗೆಳೆಯರೆ, ಇದು ಎ ರೇಟೆಡ್ ಮೂವಿ. ಇದು ಇಂಡಿಯಾದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಎ ರೇಟೆಡ್ ಹಾಲಿವುಡ್ ಸಿನಿಮಾ. ಗ್ರೀನ್ ಭಾಷೆಯ ಜಗತ್ ಪ್ರಸಿದ್ಧ ಒಡಿಸ್ಸಿ ಅನ್ನೋ ಕಾವ್ಯವನ್ನು ಆಧರಿಸಿ ತೆಗೆದ ಸಿನಿಮಾ ಇದು. ನಮ್ಮ ಇಂಡಿಯಾದಲ್ಲಿ ರಾಮಾಯಣ ಬರ್ತಾ ಇದೆ ಅಲ್ವಾ, ಹಾಗೆ. ಗೆಳೆಯರೆ, ಗ್ರೀನ್ ಭಾಷೆಯ ಒಂದು ಕಾವ್ಯವನ್ನು ಇಂಡಿಯಾದಲ್ಲಿ ಜನ ಈ ಮಟ್ಟಿಗೆ ನೋಡ್ತಾರೆ ಅಂದರೆ ಇದು ಹೇಗೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡೋಣ. 2026ರ ಜುಲೈನಲ್ಲಿ ಇನ್ನೊಂದು ಹಾಲಿವುಡ್ ಸಿನಿಮಾ ಬಂತು, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಈ ಸಿನಿಮಾ ನಮ್ಮ ಸಿನಿಮಾಗಳಂತೆ ನಮ್ಮ ಇಂಡಿಯಾದಲ್ಲಿ ಪರ್ಫಾರ್ಮ್ ಮಾಡ್ತು. ಟೋಟಲ್ ಆಗಿ ಇಂಡಿಯಾದಲ್ಲಿ ಈ ಸಿನಿಮಾ ಗಳಿಸಿರೋದು 560 ಕೋಟಿಗೂ ಅಧಿಕ. ಈ ಸಿನಿಮಾನ ನಮ್ಮ ಕನ್ನಡ ಯೂಟ್ಯೂಬರ್ಗಳೇ ರಿವ್ಯೂ ಮಾಡಿದ್ರು ಬಿಡಿ, ಅದು ಬೇರೆ. ನಮ್ಮ ಕರ್ನಾಟಕದಲ್ಲಿ ಸ್ಪೈಡರ್ ಮ್ಯಾನ್ ಸಿನಿಮಾವನ್ನು ತುಂಬ ಜನ ನೋಡಿದ್ದಾರೆ. ಈ ಮಟ್ಟಿಗೆ ಹಾಲಿವುಡ್ ಸಿನಿಮಾಗಳಿಗೆ ಭಾರತೀಯರು ಅಟ್ರ್ಯಾಕ್ಟ್ ಆಗಲು ಕಾರಣ ಏನು ಗೊತ್ತಾ? 2020ರ ಮಹಾಮಾರಿ ಕೊರೋನಾ ಬಂದು ದೇಶ ಲಾಕ್ಡೌನ್ ಆದಾಗ ಮನರಂಜನೆಗಾಗಿ ಜನ OTTಗಳ ಮೊರೆ ಹೋದರು. ಎಲ್ಲ ಭಾಷೆಯ ಸಿನಿಮಾಗಳ ಜೊತೆಗೆ ಹಾಲಿವುಡ್ ಸಿನಿಮಾಗಳನ್ನು ಕೂಡ ನೋಡಿದ್ರು. ಹಾಲಿವುಡ್ ಸಿನಿಮಾ ಮೇಕರ್ಗಳ ಬಗ್ಗೆ, ಹೀರೋಗಳ ಬಗ್ಗೆ ತಿಳ್ಕೊಂಡ್ರು. ಅವರ ಮುಂದಿನ ಸಿನಿಮಾಗಳು ಯಾವುದು ಅನ್ನೋದನ್ನು ಸರ್ಚ್ ಮಾಡಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು. ಹಾಗೆ ಸ್ವಲ್ಪ ಹಾಲಿವುಡ್ ಸಿನಿಮಾಗಳಿಗೆ ಅಟ್ರ್ಯಾಕ್ಟ್ ಆದರು. ಲಾಕ್ಡೌನ್ ಬಳಿಕ ಥಿಯೇಟರ್ಗಳಲ್ಲಿ ಹಾಲಿವುಡ್ ಸಿನಿಮಾಗಳನ್ನು ನೋಡೋ ಅಭ್ಯಾಸ ಮಾಡಿಕೊಂಡ್ರು. ಒಬ್ಬರು ಸಿನಿಮಾ ನೋಡಿದ್ರೆ ಮೌತ್ ಪಬ್ಲಿಸಿಟಿಯಿಂದ ಹೆಚ್ಚೆಚ್ಚು ಜನಕ್ಕೆ ಹೇಳೋಕ್ಕೆ ಪ್ರಯತ್ನ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ, ಸ್ಟೇಟಸ್ಗಳನ್ನು ಹಾಕಿ ವೈರಲ್ ಮಾಡಿದ್ರು. ಆ ಕಾರಣಕ್ಕಾಗಿ 7 ಕೋಟಿ ಬಜೆಟ್ನಲ್ಲಿ ತಯಾರಾದ ಆಬ್ಸೆಷನ್ಸ್ ಸಿನಿಮಾ ನಮಗೆ ಇಂಡಿಯಾದಲ್ಲಿ 100 ಕೋಟಿ ಮಾಡಿದ್ದು. ಇದು ಮೊದಲ ದಿನ ಗಳಿಸಿದ್ದು 1.75 ಕೋಟಿ. ಆದರೆ ಅದು 100 ಕೋಟಿ ಆಗೋಕ್ಕೆ ಕಾರಣ ಇದೆ.
ಗ್ರೀನ್ ಭಾಷೆಯ ಕಾವ್ಯ ಆಧರಿಸಿ ತೆಗೆದ ದಿ ಒಡಿಸಿ ಸಿನಿಮಾ ಭಾರತದಲ್ಲಿ ಈ ಮಟ್ಟಿಗೆ ಕಲೆಕ್ಷನ್ ಮಾಡಲು ಕಾರಣ ಇಂಡಿಯಾದಲ್ಲಿ ಇಂಗ್ಲೀಷ್ ಮಾತಾಡೋರ ಸಂಖ್ಯೆ ಜಾಸ್ತಿಯಾಗಿದೆ. ಇಡೀ ಜಗತ್ತಿನಲ್ಲೇ ಭಾರತ ಅತಿ ಹೆಚ್ಚು ಇಂಗ್ಲೀಷ್ ಮಾತಾಡೋರನ್ನು ಹೊಂದಿರೋ 2ನೇ ದೇಶವಾಗಿದೆ. ಅಮೆರಿಕದಲ್ಲಿ 31 ಕೋಟಿ ಇಂಗ್ಲೀಷ್ ಮಾತಾಡೋ ಜನ ಇದ್ದರೆ ನಮ್ಮ ಇಂಡಿಯಾದಲ್ಲಿ 26 ಕೋಟಿ ಇಂಗ್ಲೀಷ್ ಮಾತಾಡೋರಿದ್ದಾರೆ. ಸ್ವಲ್ಪ ಇಂಗ್ಲೀಷ್ ಮಾತಾಡೋರನ್ನ ಲೆಕ್ಕ ಹಾಕಿದರೆ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ನಗರಗಳಲ್ಲಿ ವಾಸವಾಗಿರೋ 18ರಿಂದ 34 ವರ್ಷದ ವಯಸ್ಸಿನವರೆಲ್ಲ ಇಂಗ್ಲೀಷನ್ನು ಚೆನ್ನಾಗಿಯೇ ಮಾತಾಡ್ತಿದ್ದಾರೆ. ಇಂಗ್ಲೀಷ್ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ. ಹಾಗಾಗಿಯೇ ಹಾಲಿವುಡ್ ಸಿನಿಮಾಗಳಿಗೆ ಈ ಮಟ್ಟಿಗೆ ಬೇಡಿಕೆ ಇರೋದು. ಆಮೇಲೆ ಅದರಲ್ಲೂ ಅಪ್ಕಮಿಂಗ್ ಜನ್ರೇಷನ್ ಬಿಡಿ, ಅವರೆಲ್ಲ ಅಂಗನವಾಡಿಯಿಂದಲೇ ಇಂಗ್ಲೀಷ್ ಕಲಿತಾ ಇದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲೇ ಓದಿಸೋಕೆ ಬಯಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಮುಂದೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಗತಿ ಏನಾಗ್ಬೋದು ಅಂತ ಭಯ ಆಗ್ತಾ ಇದೆ. ಹಾಲಿವುಡ್ ಸಿನಿಮಾ ಟೀಮ್ನವರು ಇಂಡಿಯಾದಲ್ಲಿ ಬಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಗೆಳೆಯರೇ, ಇಂಡಿಯಾದಲ್ಲಿ ಸಿನಿಮಾಗಳ ಬೇಡಿಕೆ ಇರೋದು ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ಜನ ಎಂಟರ್ಟೈನ್ಮೆಂಟ್ಗೋಸ್ಕರ ಥಿಯೇಟರ್ಗೆ ಬರ್ತಾರೆ. ಆದರೆ ಒಂದೊಳ್ಳೆ ಸಿನಿಮಾ ಆದರೆ ಮಾತ್ರ ಹೀರೋ ಬಿಲ್ಡಪ್, ಹೆವಿ ಡೈಲಾಗ್, ಹೆವಿ ಆ್ಯಕ್ಷನ್ಗಳನ್ನು ಇಟ್ಟು ಅದೇ ಓ.ಬಿ. ರಾಯಣ್ಣ ಸಿನಿಮಾ ಮಾಡಿದ್ರೆ ನಡೆಯಲ್ಲ. ನಮ್ಮಲ್ಲಿ ಒಳ್ಳೊಳ್ಳೆ ರೈಟರ್ಗಳ, ಡೈರೆಕ್ಟರ್ಗಳ ಕೊರತೆ ಇದೆ. ಇದನ್ನು ನಾವು ಒಪ್ಕೊಳ್ಳೇಬೇಕು. ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡು ಕಥೆ, ಚಿತ್ರಕಥೆ ಬರೆಯೋರ ಸಂಖ್ಯೆ ಕಡಿಮೆಯಾಗಿದೆ. ಪ್ರೊಡ್ಯೂಸರ್ ಹೇಗೆ ಹೇಳ್ತಾರೋ ಹಾಗೆ ಕಥೆ, ಚಿತ್ರಕಥೆ ರಚನೆ ಮಾಡೋ ಕಾಲ ಬಂದಿದೆ. ಆಮೇಲೆ ಹೊಸ ಹೀರೋಗಳು ಬರ್ತಾ ಇಲ್ಲ. ಹಳೆ ಹೀರೋಗಳ ತಮ್ಮ ಸ್ಟಾರ್ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಇದ್ದಾರೆ. ಇದು ಒಂದು ಇಂಡಸ್ಟ್ರಿಯ ಸಮಸ್ಯೆ ಅಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ಇದೇ ಪರಿಸ್ಥಿತಿ ಇದೆ. ಆಮೇಲೆ ಅಪ್ಕಮಿಂಗ್ ಜನ್ರೇಷನ್ ಅಟ್ರ್ಯಾಕ್ಟ್ ಮಾಡುವಂತಹ ಹೀರೋಗಳು ಹುಡ್ತಾ ಇಲ್ಲ. ಒಂದು ಕಾಲದಲ್ಲಿ ಬಾಲಿವುಡ್ ಸಿನಿಮಾಗಳು ಅಂದರೆ ಜನ ಮುಗಿಬಿದ್ದು ನೋಡ್ತಾ ಇದ್ರು. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್ ರವರ ಸಿನಿಮಾಗಳು ಅಂದರೆ ಬಾಕ್ಸ್ ಆಫೀಸ್ ಉಡಿಸ್ ಮಾಡ್ತಾ ಇದ್ವು. ಆದರೆ ಅದು ಈಗ ಸಾಧ್ಯವಾಗ್ತಾ ಇಲ್ಲ. ಸಲ್ಮಾನ್ ಖಾನ್ ಬಜರಂಗಿ ಭಾಯಿಜಾನ್, ಸುಲ್ತಾನ್ ಆದ ನಂತರ ಅಪರಿಯ ಸಕ್ಸಸ್ಸನ್ನು ಇನ್ನೂ ಕೊಟ್ಟಿಲ್ಲ. ಅದೇ ಮುದಿ ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಮೀರ್ ಖಾನ್ ಸಹ ದಂಗಲ್ ಆದ ನಂತರ ಅವರ ಸಿನಿಮಾಗಳು ಸೌಂಡ್ ಮಾಡ್ತಾ ಇಲ್ಲ. ಇನ್ನು ಶಾರುಖ್ ಖಾನ್ ರವರು ಆಗಾಗ ಹಿಟ್ ಕೊಟ್ಟರು, ಮೊದಲಿನಂಥ ಫೋರ್ಸ್ ಇಲ್ಲ. ಇವರ ಕಿಂಗ್ ಅನ್ನೋ ಅಪ್ಕಮಿಂಗ್ ಸಿನಿಮಾ ಕೂಡ ಹಾಲಿವುಡ್ ಸಿನಿಮಾಗೆ ಹೆದರಿ ಡಿಸೆಂಬರ್ನಲ್ಲಿ ಬರಬೇಕಾದಂಥದ್ದು 2027 ಜನವರಿಯಲ್ಲಿ ಡೇಟ್ ಹುಡುಕ್ತಾ ಇದೆಯಂತೆ. ನೋಡಿ, ಈ ಪರಿಸ್ಥಿತಿ ಬಾಲಿವುಡ್ನಲ್ಲೂ ಕೂಡ ಇದೆ. ಇನ್ನು ತಮಿಳು ಇಂಡಸ್ಟ್ರಿ ಕಥೆ ಕೂಡ ಇಷ್ಟೇ, ಸ್ಟಾರ್ಗಳ ಕೊರತೆ. ರಜನಿಕಾಂತ್ಗೆ 75 ವರ್ಷ ಆಯಿತು, ಕಮಲ್ ಹಾಸನ್ ರವರ ಸಿನಿಮಾ ಓಡ್ತಾ ಇಲ್ಲ. ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗ್ ಹೊಂದಿದ್ದ ದಳಪತಿ ವಿಜಯ್ ರವರು ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬಂದಿದ್ದಾರೆ. ಇವರಲ್ಲೂ ಕೂಡ ಹೊಸ ಸ್ಟಾರ್ಗಳು ಹುಡ್ತಾ ಇಲ್ಲ. ಅಪ್ಕಮಿಂಗ್ ಜನ್ರೇಷನ್ ಇಷ್ಟಪಡುವಂಥ ಸ್ಟಾರ್ಗಳ ಕೊರತೆ ತಮಿಳು ಇಂಡಸ್ಟ್ರಿಯಲ್ಲೂ ಕೂಡ ಇದೆ. ಇನ್ನು ತೆಲುಗು ಇಂಡಸ್ಟ್ರಿ ಅಂತ ಬಂದಾಗ ಸೇಮ್ ಪ್ರಾಬ್ಲಮ್. ಅಲ್ಲಿನ ಜನಗಳು ಹೊಸ ಪ್ರತಿಭೆಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಅದೇ 3-4 ಫ್ಯಾಮಿಲಿಯಲ್ಲಿ ಹೀರೋಗಳನ್ನು ಹುಡುಕ್ತಾ ಇದ್ದಾರೆ. ಆ ಕಡೆಯಿಂದ ಕೂಡ ಒಂದೊಳ್ಳೆ ಸಕ್ಸಸ್ ಬರ್ತಾ ಇಲ್ಲ. ಮೆಗಾಸ್ಟಾರ್ ಚಿರಂಜೀವಿರವರು ಒಂದೊಂದು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಅದು ಹೆಚ್ಚಿನ ಸೌಂಡ್ ಮಾಡ್ತಾ ಇಲ್ಲ. ರಾಮ್ ಚರಣ್, ತೇಜ ಕಡೆಯಿಂದ ಯಾವುದೇ ಹಿಟ್ ಸಿನಿಮಾ ಬಂದಿಲ್ಲ. ಪೆದ್ದಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದುಡ್ಡು ಮಾಡಿದ್ರು ನೆಗೆಟಿವ್ ತಗೊಳ್ತು. ಇನ್ನು ಬಾಹುಬಲಿ ಆದ ನಂತರ ಪ್ರಭಾಸ್ ಅವರು ಕೂಡ ಮಂಕಾಗಿದ್ದಾರೆ. ಅವರ ಕಲ್ಕಿ 1000 ಕೋಟಿ ಮಾಡಿದ್ರು, ಅದರ ಬಜೆಟ್ ಹೆವಿ ಇತ್ತು. ಮಹೇಶ್ ಬಾಬು ಒಂದು ಕಾಲದಲ್ಲಿ ಇಂಡಸ್ಟ್ರಿ ಸಿನಿಮಾಗಳನ್ನು ಕೊಟ್ಟ ಸ್ಟಾರ್. ಆದರೆ ಈಗ ಅವರ ಚಾರ್ಮ್ ಕಡಿಮೆಯಾಗಿದೆ. ಗುಂಟೂರು ಕಾರಂ ಅಂತ ಒಂದು ಸಿನಿಮಾ ಮಾಡಿದ್ರು, ಇದು 2005ರಲ್ಲಿ ಬಂದಿದೆ, ಹಿಟ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಈಗ ರಾಜಮೌಳಿ ಜೊತೆ ವಾರಣಾಸಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಇನ್ನು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು DCM ಆಗಿದ್ದಾರೆ. ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಿನಿಮಾಗೆ ಕೊಡ್ತಾ ಇಲ್ಲ. DCM ಆದ ನಂತರ ಕೂಡ ಬಂದ ಕೆಲವು ಸಿನಿಮಾಗಳು ಸೋಲಿನ ಹಾದಿ ಹಿಡಿದವು. ಇನ್ನು ಕನ್ನಡ ಇಂಡಸ್ಟ್ರಿ ವಿಚಾರಕ್ಕೆ ಬಂದರೆ ಇನ್ನೂ ಕಳಪೆ ಬಿಡಿ. ಸಿಂಗಲ್ ಸ್ಕ್ರೀನ್ಗಳ ಮಹಾರಾಜ ಎಂದೇ ಕರೆಸ್ಕೊಳ್ತಿದ್ದ ಚಲನಚಿತ್ರ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ. ತುಂಬು ಫ್ಯಾಮಿಲಿಯನ್ನು ಥಿಯೇಟರ್ಗೆ ಕರೆಸ್ತಾ ಇದ್ದ ಪುನೀತ್ ರಾಜ್ಕುಮಾರ್ ಅವರು ಈಗ ನಮ್ಮೊಟ್ಟಿಗೆ ಇಲ್ಲ. ಉಪೇಂದ್ರ ಅವರು ಸಿಕ್ಕ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಶಿವರಾಜ್ ಕುಮಾರ್ ಅವರು ಅನಾರೋಗ್ಯಕ್ಕೀಡಾದ ಬಳಿಕ ಸ್ವಲ್ಪ ಸ್ಲೋ ಆಗಿದ್ದಾರೆ. ಕಿಚ್ಚ ಸುದೀಪ್ ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಮಾತ್ರ ಈಗ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಯಶ್ ಹಾಗೂ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಇವರು ಒಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಅಳೆದು ತೂಗಿ ಮಾಡಬೇಕು. ತುಂಬ ಟೈಮ್ ತಗೊಳುತ್ತೆ ಇವರು ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ. ಈಗ ನೀವು ಹೇಳಬಹುದು, ಧುರಂಧರ್, ಪುಷ್ಪ, ಕಾಂತಾರ ದೊಡ್ಡ ಹಿಟ್ ಆಗಲಿಲ್ವಾ ಅಂತ. ಹೀಗೆ ಅಲ್ಲಲ್ಲಿ ಒಂದೊಂದು ಸಿನಿಮಾಗಳು ಹಿಟ್ ಆದರೆ ಸಾಕಾಗಲ್ಲ. ಕನಿಷ್ಠ ಅಂದರೂ ಒಂದು ವರ್ಷದಲ್ಲಿ 7ರಿಂದ 8 ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಬೇಕು. ಆಗ ಮಾತ್ರ ಆಡಿಯನ್ಸ್ಗಳನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಎಲ್ಲ ಹಾಲಿವುಡ್ಗೆ ಸೇರ್ಪಡೆ ಆಗ್ತಾರೆ ಅಷ್ಟೇ. ನೋಡಿ, ಈ ಥರ ಇದೆ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಪರಿಸ್ಥಿತಿ. ಈ ಟೈಮಲ್ಲಿ ಟಾಕ್ಸಿಕ್ ಹಾಲಿವುಡ್ನಲ್ಲಿ ಮೇಕಿಂಗ್ ಆಗಿದೆ. ಇದು ಅಲ್ಲಿ ಬಾಕ್ಸ್ ಆಫೀಸ್ ಉಡಿಸ್ ಮಾಡಿದರೆ ಹೇಗಿರುತ್ತೆ ಅಲ್ವಾ? ನಾನು ಅದಕ್ಕೆ ಈ ವಿಡಿಯೋ ಮಾಡಿದ್ದು. ಹಾಲಿವುಡ್ ಸಿನಿಮಾಗಳ ಹಾವಳಿ ಹೇಗಿದೆ ಅಂತ ಮಸ್ತ್ ಮಗ ಚಾನಲಲ್ಲಿ ಡೀಟೇಲಾಗಿ ಅಪ್ಲೋಡ್ ಆಗಿದೆ, ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಟಾಕ್ಸಿಕ್ ಬರ್ತಾ ಇದೆ. ನೋಡ್ರಲ್ಲ ಹೈದರಾಬಾದ್ನಲ್ಲಿ ಯಾವ ಮಟ್ಟಿಗೆ ಜನ ಸೇರಿದ್ರು ಅಂತ. ಎಲ್ಲ ಕಡೆ ರಾಕಿ ಬಾಯ್ ಹವಾ ಇದೆ, ನೋಡೋಣ ಸಿನಿಮಾ ರಿಲೀಸ್ ಆಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಲಿವುಡ್ ಸಿನಿಮಾಗಳ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.